ಆದ್ರೆ ನಾನು ಒಂದು ಮಾತು ಹೇಳಬೇಕು, ರೇವಣ್ಣ ಸಾಹೇಬರು ಸ್ವಲ್ಪ ದಿನ ಹೆಚ್ಚಾಗಿ ಇನ್ನು ಹಾಸನ ತಾಲೂಕಿಗೆ ಗಮನ ಹರಿಸಿ ನಮ್ಮ ನಾಯಕರುಗಳಿಗೆ ಮತ್ತು ಮುಖಂಡರುಗಳಿಗೆ ಹಾಗೂ ಯುವಕರುಗಳಿಗೆ ಪ್ರತಿಯೊಂದು ಪಂಚಾಯಿತಿ ಲೆವೆಲ್ ಅಲ್ಲಿ ಹೋಗಿ ನಾವು ಅವರಿಗೆ ಧೈರ್ಯ ತುಂಬಾ ಅಂತ ಕೆಲಸನ ಮಾಡಬೇಕಾಗುತ್ತೆ. ನಾವು ಮಾಡೋ ಅಂತ ಕೆಲಸನ ಮಾಡಬೇಕಾಗುತ್ತೆ. ಇವತ್ತು ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ನಾನು ಬಿಜೆಪಿ ಪಕ್ಷದವರು ಎಷ್ಟು ಹೆಣ್ಮಕ್ಳ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅಂದ್ರೆ ನಾನೊಬ್ಬ ಮಗನಾಗಿ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ತಾಯಿಗೆ ಹೇಳ್ತಾರೆ ಯಾವ್ದೋ ನೆಶೆಲಿ ಕುಡ್ದಿರೋ ನೆಶೆಲಿ ಮಾತಾಡ್ತಾರೆ, ಬೆಳಗ್ಗೆ ಹೊತ್ತು ಬಂದಿ ಅಂತ ಹೇಳ್ತಾರೆ ಅಂದ್ರೆ ಯಾವ ಮಗ ತಡ್ಕೊಳಕ್ಕಾಗತ್ತೆ? ನೀವು ಯೋಚನೆ ಮಾಡಿ. ಇವತ್ತು ತಾಯಂದಿರ ಮೇಲೆ ಎಂತ ಗೌರವ ಇಟ್ಟಿದ್ದಾರೆ, ಹೆಣ್ಮಕ್ಳ ಮೇಲೆ ಎಂತ ಭಾವನೆಗಳು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗುತ್ತೆ. ಇವತ್ತು ಅದಲ್ದೇನೆ ನಮ್ಮ ಯಾವ್ದಪ್ಪ ಅದು ದಾಪ್ಲಾಪುರದಲ್ಲಿ ಇವರೇನೋ ಕ್ಯಾನ್ವಾಸ್ಗೆ ಹೋಗಿದ್ರಂತೆ. ಹೆಣ್ಮಗು ಬಂದು ಒಂದು ಆರತಿ ತೆಗಿಲಿಲ್ಲ ಅನ್ಬಿಟ್ಟು ಬೀದಿಗೆ ಎಳೆದು ಹೊಡಿತಾರೆ ಅನ್ನೋದಾದ್ರೆ ಪಾಪ MLC ಮಾಡಿ ಅವತ್ತು ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆದ್ರೆ ಒಂದು ಕೇಸ್ ತಗೊಳ್ಳೋದಕ್ಕೆ ಪೊಲೀಸ್ ಹೋಗೋದಿಲ್ಲ. ಕನಿಷ್ಠ ಪಕ್ಷ ಹೆಣ್ಮಗುಗೆ ಹೊಡೆದಿದ್ದಾರಲ್ಲ ಅಂತ ಕೇಸ್ ತಗೊಳ್ಳೋದಕ್ಕೆ ಪೊಲೀಸ್ ಅವರು ಹೋಗೋದಿಲ್ಲ. ಒಂದು ಆರತಿ ತೆಗಿಯಕ್ ಬರ್ಲಿಲ್ಲ ಅಂತ ಪ್ರೀತಮ್ ಗೌಡ್ರು ಆರತಿ ತೆಗಿಯಕ್ ಬಂದಿದ್ದಾರೆ, ಅದನ್ನ ಬಂದಿದ್ದಾರೆ ಕ್ಷೇತ್ರಕ್ಕೆ. ಆದ್ರೆ ಆರತಿ ತೆಗಿಯಕ್ ನೀವು ಬರೋದಿಲ್ಲ ಅಂತ ಹೆಣ್ಮಕ್ಳನ್ನ ಬೀದಿಗೆ ಎಳೆದು ಹೊಡಿತಾರೆ ಅಂದ್ರೆ ಇವತ್ತವರೆಗೂ ಹಾಸನ ಜಿಲ್ಲೆಯಲ್ಲಿ 50 ವರ್ಷ ದೇವೇಗೌಡರ ಆಡಳಿಕೆ ಆಯ್ತು. ಇವತ್ತವರೆಗೂ ಯಾವ್ದಾದ್ರು ಒಂದೇ ಒಂದು ಘಟನೆ ಆ ತರ ನಡೆದಿದ್ಯಾ? ಒಂದೇ ಒಂದು ಘಟನೆ ಇವತ್ತು ಹೆಣ್ಮಗು ಮೇಲೆ ಕೈ ಮಾಡೋ ಅಂತ ಘಟನೆ ನಮ್ಮ ಕಾರ್ಯಕರ್ತರು ಮಾಡಿದಾರ? ಎಲ್ಲೂ ಕೂಡ ಮಾಡಿಲ್ಲ. ಇವತ್ತು ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ಎಷ್ಟು ಇವರು ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು.